ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ರೇಡ್. ಆಹಾರ ಸುರಕ್ಷತಾ ಇಲಾಖೆಯಿಂದ ದಿಢೀರ್ ದಾಳಿಯನ್ನ ನಡೆಸಲಾಗಿದೆ. ಆಹಾರ ಗುಣಮಟ್ಟ ಶುಚಿತ್ವದ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಷ್ಠಿತ ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ದಾಳಿಯನ್ನ ನಡೆಸಿರೋದು. 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಏಕಕಾಲದಲ್ಲಿ ತಪಾಸಣೆಯನ್ನ ನಡೆಸಲಾಗಿದೆ. ಅಡುಗೆ ಮನೆ, ಆಹಾರ ಪದಾರ್ಥ ಸಂಗ್ರಹ ಕೊಠಡಿಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ಎಣ್ಣೆ, ಮಸಾಲೆ ಪದಾರ್ಥ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಅವಧಿ ಮೀರಿದ ಆಹಾರ ಪದಾರ್ಥ ಬಳಸಿರೋ ಶಂಕೆ ಹಿನ್ನೆಲೆ ಶೋಧ ಕಾರ್ಯ ನಡೀತಾ ಇದೆ. ಕುಡಿಯುವ ನೀರಿನ ಗುಣಮಟ್ಟದ ಮೇಲೂ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ. FSSAI ನಿಯಮ ಪಾಲನೆ ಆಗಿದೆಯೇ ಅಂತ ಪರಿಶೀಲನೆಯನ್ನ ನಡೆಸ್ತಾ ಇರೋದು. ಪರೀಕ್ಷೆಗಾಗಿ ಲ್ಯಾಬ್ಗೆ ಆಹಾರ ಮಾದರಿಗಳ ರವಾನೆ ಮಾಡಲಾಗ್ತಾ ಇದೆ. ನಿಯಮ ಉಲ್ಲಂಘನೆ ಕಂಡು ಬಂದ್ರೆ ನೋಟಿಸ್ ನೀಡೋದಕ್ಕೆ ಸಿದ್ಧತೆ ನಡೀತಾ ಇರೋದು. ಅಗತ್ಯ ಇದ್ರೆ ದಂಡ ಹಾಗೂ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ನೋಡಿ, ಈಗಾಗಲೇ ಎಲ್ಲ ಆಹಾರ ಪದಾರ್ಥಗಳಲ್ಲೂ ಕೂಡ ಕೆಮಿಕಲ್ ಮಿಶ್ರಣ ಮಾಡಲಾಗ್ತಾ ಇದೆ. ಹೋಟೆಲ್ಗಳಲ್ಲಿ ಬಳಸಿದ್ದೇ ಆಯಿಲನ್ನು ಬಳಸಲಾಗ್ತಾ ಇದೆ ಅನ್ನೋ ಆರೋಪ, ಕಲುಷಿತ ಆಹಾರ ಪದಾರ್ಥಗಳು, ಜೊತೆಗೆ ತರಕಾರಿಗಳಲ್ಲೂ ಕೂಡ ಅಷ್ಟೇ ಅವಧಿ ಮೀರಿದ್ದನ್ನು ಇಟ್ಟು ಸೇಲ್ ಮಾಡಲಾಗ್ತಾ ಇದೆ. ಸೊ ಹಾಗಾಗಿನೇ ಈಗ FSSAIನವರು ಬಂದು ರೇಡ್ ಮಾಡಿರೋದು. ಕೊಳೆತ ಈರುಳ್ಳಿ ಆಗಿರ್ಬೋದು, ಕೊಳೆತ ಆಲೂಗಡ್ಡೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ತರಕಾರಿಗಳನ್ನು ಸೇಲ್ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಏಕಕಾಲದಲ್ಲಿ ಈಗ ತಪಾಸಣೆ ನಡೀತಾ ಇರೋದು FSSAI ಅಧಿಕಾರಿಗಳಿಂದ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಇವತ್ತು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಒಂದಷ್ಟು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕೊಡ್ತಾ ಇರುವಂತ ಆಹಾರ ಏನಿದೆ ಅದರಲ್ಲಿ ಗುಣಮಟ್ಟ ಆಗಿರ್ಬೋದು, ಮತ್ತೆ ಶುಚಿತ್ವ ಕಾಪಾಡ್ಕೊಳ್ತಾ ಇಲ್ಲ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆಹಾರ ಸಚಿವ UT ಖಾದರ್ ಅವರ ನಿರ್ದೇಶನದ ಮೇರೆಗೆ ಫುಡ್ ಸೇಫ್ಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಳಿ ಮಾಡಿರುವಂತದ್ದು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲ, ಪ್ರತಿಷ್ಠಿತ ಪಂಚತಾರ ಹೋಟೆಲ್ಗಳು ಅಂತ ನಾವು ಕರಿತೀವಿ. ಬೆಂಗಳೂರಿನಲ್ಲಿ ಇರುವಂತಹ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಕೊಳೆತ ಆಹಾರ ಪದಾರ್ಥಗಳಾಗಿರ್ಬೋದು, ತರಕಾರಿಗಳು, ಇವೆಲ್ಲವೂ ಕೂಡ ಪತ್ತೆ ಆಗಿರುವಂತದ್ದು. ಇನ್ನೊಂದು ಆತಂಕದ ವಿಚಾರ ಏನಂತಂದ್ರೆ ಅಡಿಗೆ ಮನೆ, ಅಂದ್ರೆ ಪ್ರತಿಷ್ಠಿತ ಹೋಟೆಲ್ನ ಅಡಿಗೆ ಮನೆಯಲ್ಲಿ ಇರುವಂತಹ ತರಕಾರಿ ಆಗಿರ್ಬೋದು ಮತ್ತೆ ಆಹಾರ ಪದಾರ್ಥಗಳ ಮೇಲೆ ಹುಳಗಳು ಓಡಾಟ ಮಾಡ್ತಾ ಇರುವಂತದ್ದು ಕೂಡ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ವೇಳೆ ಕಂಡು ಬಂದಿರುವಂತದ್ದು. ಅಶೋಕ ಹೋಟೆಲ್ ಆಗಿರ್ಬೋದು, ಶಾಂಗ್ರಿಲಾ ಹೋಟೆಲ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇನ್ನೊಂದು ಆರೋಪ ಇತ್ತು, ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಸಣ್ಣ ಪುಟ್ಟ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡ್ತಾರೆ, ಆದ್ರೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡೋದಿಲ್ಲ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಆದ್ರೆ ಈ ಬಾರಿ ಇವತ್ತು ನಡೆಸಿರುವಂತಹ ಬೆಂಗಳೂರು ಸೇರಿದಂತೆ ಸುಮಾರು 30 ಕಡೆಗಳಲ್ಲಿ ಹಿರಿಯ ಅಧಿಕಾರಿಗಳ ತಂಡವನ್ನ ನಿಯೋಜನೆ ಮಾಡಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿದ್ದಾರೆ. ದಾಳಿಯ ವೇಳೆ ನೇರವಾಗಿ ಅವರು ಹೋಗಿರುವಂತದ್ದು ಬೇರೆ ಎಲ್ಲೂ ಅಲ್ಲ, ಅಡಿಗೆ ಮನೆ ಆಗಿರ್ಬೋದು ಮತ್ತೆ ಬಂದಂತಹ ಗ್ರಾಹಕರಿಗೆ ಕುಡಿಯುವಂತಹ ನೀರೇನಿದೆ ಆ ಒಂದು ನೀರನ್ನ ಮಾದರಿಯನ್ನು ಕೂಡ ಪರೀಕ್ಷೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಇದುವರೆಗೂ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಸುಮಾರು 60ರಿಂದ 70% ಶುಚಿತ್ವ ಏನಿದೆ ಅದು ಸಂಪೂರ್ಣವಾಗಿ ಮರೆಮಾಚಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಕುಡಿಯುವ ನೀರು ಶುಚಿತ್ವ ಇಲ್ಲ, ಕುಡಿಯಕ್ಕೆ ಯೋಗ್ಯನೇ ಇಲ್ಲದೆ ಇರುವಂತಹ ನೀರನ್ನ ಬರುವಂತಹ ಗ್ರಾಹಕರಿಗೆ ಕೊಡುವಂತ ಕೆಲಸ ಆಗ್ತಾ ಇದೆ. ಹಾಗೇನೆ ಅಡಿಗೆ ಮನೆ ಏನಿದೆ ಅದು ಸಂಪೂರ್ಣವಾಗಿ ಶುಚಿತ್ವ ಕಾಪಾಡ್ಕೊಳ್ಬೇಕಾಗಿತ್ತು, ಆದ್ರೆ ಇದೆಲ್ಲವೂ ಕೂಡ ಮರೆಮಾಚಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗ ಒಂದಷ್ಟು ಸ್ಯಾಂಪಲ್ ಗಳನ್ನ ಲ್ಯಾಬ್ಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.